ಸೂಚಕವಾಗಿ ನಿನ್ನನ್ನು ಕರೀತದೆ. ಇದುವರೆಗೆ ನಿನ್ನನ್ನು ಗೌರವದಿಂದ ಕರೆದವ ನಾನು. ಈಗ ನಿನ್ನನ್ನು ಎಲವೋ ಅಂತ ಕರೆಯಬೇಕಾಗ್ತದೆ. ಎಲವೋ ಕರ್ಣ, ಏನು ನಿನಗೆ ಏನು ಮಾಡ್ತಾ ಇದ್ದೇನೆ ಎನ್ನುವಂಥ ಕಲ್ಪನೆ ಉಂಟಾ? ನಿಂತದ್ದು ರಣಕ್ಷೇತ್ರ ಎನ್ನುವಂಥ ಕಲ್ಪನೆ ಉಂಟಾ? ಉರಗಮುಖಿ ಸರ್ಪಾಸ್ತ್ರ ಬಂದು ತೊಡು ನಾನು ಅವನನ್ನು ಕಚ್ಚಿಕೊಳ್ತೇನೆ ಅಂತ ಹೇಳಿದ ಕಾಲಕ್ಕೆ ಮರುಳೆಲವೋ ವಿಷಿಕ ಅಂತ ಹೇಳ್ತಾ ಇದ್ದೆಲ್ಲ. ಹೀಗೆ ಮಾಡ್ತೀಯ ಅಂತಾದ್ರೆ ಎಲವೋ ನಿನ್ನನ್ನು ಜಗವರಿಯೇ ಕಬ್ಬಿಲರ ಮಗನೆನ್ನುವುದಾಗಿ ಇಡೀ ಪ್ರಪಂಚದಲ್ಲಿದ್ದಂತಹ ಪ್ರತಿಯೊಬ್ಬರು ನಿನ್ನನ್ನು ದೂಷಿಸುವುದಕ್ಕೆ ಮುಂದಾದರು. ಇನ್ನೊಂದು ಸಂದರ್ಭದಲ್ಲಿ ವಿಲ್ವಿದ್ಯಾ ಪರೀಕ್ಷಾ ರಂಗಕ್ಕೆ ಹೋದಂತಹ ಸಂದರ್ಭದಲ್ಲಿ ಅರ್ಜುನ ಮಾಡಿದಂತಹ ಎಲ್ಲಾ ಕಾರ್ಯವನ್ನು ಮಾಡಿದಂತಹ ಸಂದರ್ಭದಲ್ಲಿ ಭೀಮ ಹಾಗೂ ಕೃಪರು ಬಂದು ನಿನ್ನ ಜಾತಿ ಯಾವುದು ಅಂತ ಕೇಳಿದ ಕಾಲಕ್ಕೆ ಉತ್ತರಿಸುವುದಕ್ಕಾಗದೆ ಬಾಯಿ ಮುಚ್ಚಿಕೊಂಡು ಕುಳಿತಂತಹ ಸಂದರ್ಭದಲ್ಲಿ ಜಾತಿಹೀನನವನೆಯ ಜ್ಯೋತಿತಾಹೀನವೇ ಎನ್ನುವುದಾಗಿ ಕಂಡವರ ಕಾಲನ್ನು ಹಿಡಿದುಕೊಂಡು ಬೇಡುವ ಕಾಲಕ್ಕೆ ನಿನ್ನನ್ನೊಂದು ಕರೆದು ಆಶ್ರಯವನ್ನು ಕೊಟ್ಟು ಅಂಗರಾಜ್ಯದ ಅಧಿಕಾರವನ್ನು ಕೊಟ್ಟವ ಯಾರು ಕೇಳಿದ್ರೆ ಅದು ಕೌರವೇಶ್ವರ ನಿನ್ನನ್ನು ಅಪಾರವಾಗಿ ನಂಬುವುದರ ಜೊತೆಯಲ್ಲಿ ಅವನ ದೇಹದ ಅಂಗ ನೀನು ಎನ್ನುವಂಥ ಉದ್ದೇಶದಿಂದ ನಿನ್ನನ್ನು ನೋಡಿಕೊಂಡವನಿದ್ದಾನೆ. ಇದುವರೆಗೆ ಕರ್ಣ ಜೀವನದಲ್ಲಿ ಏನನ್ನಾದರೂ ಸಾಧಿಸಿದಿದ್ರೆ, ಯಾವುದಾದ್ರೂ ಕಾರ್ಯದಲ್ಲಿ ಮುಂದಾದತ್ತಿದ್ರೆ ಅದಕ್ಕೆ ಕೌರವನೇ ಕಾರಣ. ಕೌರವನಿಂದ ತಿಂದಂತ ಅನ್ನದ ಋಣವನ್ನು ತೀರಿಸುವುದಕ್ಕೆ ಬೇಕಾಗಿ ಉರಗಾಸ್ತ್ರವನ್ನು ಪ್ರಯೋಗಿಸಿ ಅವನಿಗೆ ಗೆಲುವನ್ನು ಸಂಪಾದಿಸಿ ತರಬೇಕಾದಂತಹ ನೀನಿದ್ದು ಆ ವಿಷಿಕವನ್ನು ಕಳುವುದಕ್ಕೆ ಮುಂದಾಗ್ತಾ ಇದ್ದೀಯ. ಈ ರೀತಿ ಮಾಡ್ತೀಯ ಅಂತಾದ್ರೆ ನಿನ್ನಂತ ಪಾಪಿಗಳನ್ನ ನಿಜವಾಗಿ ಪಾಪದವ ಅಂತ ಉಳಿದವರು ತಿಳ್ಕೊಂಡದ್ದು. ನೀನು ಪಾಪದವ ಅಲ್ಲ, ನೀನೊಬ್ಬ ಪಾಪಿ ಇದ್ದೀಯ. ಮಿಥ್ಯ ಭಾಷೆಗಳನ್ನ, ನಿನ್ನಂತಹ ಪಾಪಿಗಳನ್ನ, ಕೃತಜ್ಞರನ್ನ ಭೂಮಿ ತಾಯಿ ಎಂದಿಗೂ ಹೊರುವುದಕ್ಕೆ ಸಾಧ್ಯ ಇಲ್ಲ. ನೆಲನ ಹೊರುವುದೇ ಪಾಪಿಯನ್ನ. ಅಲ್ಲದೇ ಇದ್ರೆ ಅನ್ನವನ್ನು ಕೊಟ್ಟು ನಿನ್ನ ಜೀವನದ ನಿನ್ನ ಕುಲ ಯಾವುದು ಕೇಳಿದವರಿಗೆ ನಿನ್ನ ಕುಲದ ಹೆಸರೇ ಕೌರವ ಎನ್ನುವಂಥ ಕುಲದ ಬಾಲವನ್ನು ನಿನಗೆ ಅಂಟಿಸಿದವ ಯಾರು ಕೇಳಿದ್ರೆ ಅದು ಕೌರವ. ನಿನಗೆ ಬಾಲ ಇಲ್ಲದೆ ಇದ್ದಂಥ ಸರ್ಪ ಆಗುವುದಿಲ್ಲ. ಬಾಲ ಇಲ್ಲದೆ ಇದ್ದಂಥ ನಿನಗೆ ಕುಲದ ಬಾಲವನ್ನು ಕೊಟ್ಟವ ಯಾರು ಕೇಳಿದ್ರೆ ಆ ಕೌರವನಿಗೆ ಬೇಕಾಗಿ ಬಾಣವನ್ನು ತೊಡುವುದನ್ನು ಬಿಟ್ಟು ನಿನಗೆ ಈ ಕಾಲಕ್ಕೆ ನಿನ್ನ ಪ್ರತಿಷ್ಠೆ, ನಿನ್ನ ಯೋಗ್ಯತೆ, ನಿನ್ನ ಸ್ವಾಭಿಮಾನ ನಿನಗೆ ಹೆಚ್ಚಾಗ್ತದೆ ಅಂತಾದರೆ ನಿನ್ನಂತಹ ಪಾಪಿಗಳನ್ನು ನೆಲ ಹೊರುವುದಲ್ಲ. ಇನ್ನೊಂದು ಮಾತುಂಟು, ಯಾವುದು? ಏನೆಲ್ಲ ಕೃತಜ್ಞನಾಸ್ತಿ ನಿಷ್ಕೃತಿ. ಪ್ರಪಂಚದಲ್ಲಿ ಎಲ್ಲರಿಗೂ ಅವಕಾಶ ಉಂಟು, ಕೃತಜ್ಞರಿಗೆ ಅವಕಾಶ ಇಲ್ಲ. ನೀನೊಬ್ಬ ಕೃತಜ್ಞ ಎನ್ನುವುದನ್ನು ಈ ಕಾಲಕ್ಕೆ ತೋರಿಸಿಕೊಟ್ಟವನೇನಿದ್ದೀಯ. ಏನೋ ಕರ್ಣನ ಯೋಗ್ಯತೆ ಏನು, ಕರ್ಣನ ಮೂಲವೇನು, ಕರ್ಣನ ಹಿಂದೇನು, ಕರ್ಣನ ಮುಂದೇನು, ಕರ್ಣನಿಗೆ ತಿನ್ನುವುದಕ್ಕೆ ಗತಿಯೇನು ಎನ್ನುವಂಥ ಪ್ರಶ್ನೆ ಹುಟ್ಟಿದ ಕಾಲಕ್ಕೆ ನಿನ್ನ ಜೀವನದಲ್ಲಿ ನೀನಿಡುವಂಥ ಪ್ರತಿಯೊಂದು ಹೆಜ್ಜೆಯಲ್ಲಿ ನಿನಗೆ ಜೊತೆಯಾಗಿ ಬಲವನ್ನು ಕೊಟ್ಟವ ಯಾರು ಕೇಳಿದ್ರೆ ಅದು ಕೌರವೇಶ್ವರ. ಕೆಳಗಿದ್ದವ ನೀನು, ಮೇಲಿದ್ದವ ಕೌರವ. ಕೆಳಗಿದ್ದ ನಿನ್ನನ್ನು ಮೇಲೆತ್ತುವುದಕ್ಕೆ ಮೇಲಿದ್ದ ಕೌರವ ಕೆಳಗಿಳಿಯಬೇಕಾಯಿತು. ಕೆಳಗಿದ್ದ ನೀನು ಸ್ವಲ್ಪ ಮೇಲೆ ಹೋದ ಕಾಲಕ್ಕೆ ಇಬ್ಬರು ಸಮಾನರಾಗಬೇಕೆನ್ನುವಂಥ ಉದ್ದೇಶದಿಂದ ಮೇಲಿರುವ ಸ್ಥಾನವನ್ನು ಬಿಟ್ಟು ನಿನಗಾಗಿ ಮತಿಹೀನ ಕರ್ಣನ ಸ್ನೇಹವನ್ನು ಮಾಡಿದ್ದೀಯಂತ ಲೋಕದಲ್ಲಿ ಎಷ್ಟೇ ಜನ ಜರೆದರು ಕರ್ಣನನ್ನು ಬಿಟ್ಟು ಕೊಡುವುದಕ್ಕೆ ಸಾಧ್ಯ ಇಲ್ಲ. ಆಟಕರ್ಣನ ಕೂಡೆ, ಪಾಠಕರ್ಣನ ಕೂಡೆ, ಊಟಕರ್ಣನ ಕೂಡೆ, ನೋಟಕರ್ಣನ ಕೂಡೆ, ಒಡನಾಟಕರ್ಣನ ಕೂಡೆ. ಅವನ 99 ಮಂದಿ ತಮ್ಮಂದಿರಿಗಿಂತ ಹೆಚ್ಚಾಗಿ ನಂಬಿದ್ದು ಯಾರನ್ನ ಕೇಳಿದ್ರ ಕೌರವ ನಿನ್ನನ್ನು. 99 ಮಂದಿ ತಮ್ಮಂದಿರಿಗೆ ಒಂದು ನಾಡಿನ ಅಧಿಕಾರವನ್ನು ಕೊಡಲಿಲ್ಲ, ನಿನಗೆ ಅಂಗರಾಜ್ಯದ ಅಧಿಕಾರವನ್ನು ಕೊಟ್ಟವನಿದ್ದಾನೆ. ಒಂದು ಕಾಲದಲ್ಲಿ ನೀನು ಹಾಗೂ ಭಾನುಮತಿ ದೇವಿಯವರು ಪಗಡೆಯಾಡುವ ಕಾಲಕ್ಕೆ ಕೋಪಗೊಂಡಂತಹ ನೀನು ಅವಳ ಮುತ್ತಿನ ಸರಕ್ಕೆ ಕೈಗೆ ಹೊರಿದ ಕಾಲಕ್ಕೆ ಒಂದು ನಿನ್ನನ್ನು ಅನುಮಾನಿಸಲಿಲ್ಲ. ಮುತ್ತುವಾರಿಸಿ ಕೊಡಲೇ ಕಾರಣ ಅಂತ ಹೇಳಿದ. ನಿನ್ನ ಜೀವನದ ಉದ್ದಕ್ಕೂ ಅವನಿಗೆ ಕೃತಜ್ಞನಾಗಿರಬೇಕು. ನೀನೊಬ್ಬ ಕೃತಜ್ಞ. ಶಲ್ಯ ಭೂಪತಿ, ಜಾತಿ ಕುಲ ಸ್ಥಾನ ಬಾಂಧವ್ಯ ಮೋಹ ಎಂತಹ ಮಾತಿನ ವಾಗ್ಬಾಣಗಳು ನನ್ನ ನೆಲೆಯನ್ನು ಅರಿಯದ ಹೋದೆಯಲ್ಲ. ಆ ಕಾರಣದಿಂದ ನೀನು ನೆಲನ ಹೊರುವುದ ಪಾಪಿ. ನೆಲೆಯೇ ಇಲ್ಲದಿದ್ದ ನಿನಗೆ ಯಾವುದು ಉಳಿದಿದೆ ನೆಲೆ? ಕಾರಣವಿದೆ.
ರಣದಲ್ಲಿಯೋ ಸೋತವನು ನಾನೀಗ ಆ ಮಾತಿಗೆ ನಾನು ಸೋತಿದ್ದೇನೆ. ಸೋತವನು ನಾನೀಗ ಭಾರತನ ಹಾದಿಗೊಪ್ಪಿದಿ ಕಳವಿ ತರುವುದು ಭಾರತನ ಖಾದಿಗೊಪ್ಪಿದಿ ಕಳವಿ ತರುವುದು ಭೀತಿ ಬೇರಿಲ್ಲನು ಕಿಡಿಯಾದವ ಶಲ್ಯ ಶಲ್ಯ ಭೂಪತಿಗಳೇ, ನನ್ನ ಪರವಾಗಿ ಅವಹೇಳನದ ಮಾತುಗಳು ಅದನ್ನು ನಾನು ಆಲಿಸುತ್ತಾ ಇದ್ದೆ. ಹಾಗೆ ನನ್ನ ಮನ ನೋಯುತ್ತಾ ಇದೆ. ಸತ್ಯವಲ್ಲ ಎಂದು ಆಕ್ಷೇಪಿಸುವುದಕ್ಕಿಲ್ಲ, ಆಕ್ಷೇಪಿಸುವಂತಹ ಸಮಯವೂ ಇದಲ್ಲ. ನೀವು ಹೇಳುವಂತಹ ಮಾತು ಪೂರ್ಣ ಸತ್ಯ, ಆದರೆ ಅದುವೇ ಪರಮ ಸತ್ಯ ಎಂದು ಪರಿಗಣಿಸುವ ಹಾಗಿಲ್ಲ. ಹಾಗಾದ್ರೆ ಪರಮ ಸತ್ಯ ಬೇರೆ ಉಂಟಾ? ಪರಮ ಸತ್ಯ ಮತ್ತೊಂದಿದೆ. ಜಗತ್ತು ತಿಳಿದಂತೆ ನಾನು ರಾಧೇಯ, ಸತ್ಯವೇ ಅದು. ವಿಷಯ ಗೌಣವಾಗಿರುತ್ತದೆ. ನನ್ನನ್ನು ಹಡೆದವೆಯೇ ಬೇರೆ. ಇದನ್ನ ತಿಳಿದಿರುವುದು ನರನ ಸಾರಥಿಯಾದಂತಹ ಕೃಷ್ಣನಿಂದ. ಸಂಧಾನಕ್ಕೆ ಬಂದಿರುವಂತಹ ಕೃಷ್ಣ ಪರಮಾತ್ಮ ಸಂಗ್ರಾಮದ ವೀಳ್ಯವನ್ನು ಪಡೆದುಕೊಂಡು ಮರಳುವ ಸಂದರ್ಭದಲ್ಲಿ ಅವರನ್ನು ಬೀಳ್ಗೊಡುವುದಕ್ಕೆ ಕೆಲವು ದೂರದವರೆಗೆ ನಾವು ಹೋದವರಿದ್ದೇವೆ. ಹಾಗೆಯೇ ಮಾರ್ಗ ಮಧ್ಯದಲ್ಲಿ ನನ್ನತ್ತ ದೃಷ್ಟಿ ಹಾಯಿಸಿ, ಕರ್ಣ ಪಥದಲ್ಲಿ ಯಾಕೆ ನಿಂತಿದ್ದೀಯ, ನನ್ನ ರಥದ ಸಮೀಪಕ್ಕೆ ಬಾ ಎನ್ನುವುದಾಗಿ ನನ್ನನ್ನು ಕರೆದ. ಕೆಲವೊಂದು ರಹಸ್ಯ ಸಂಗತಿಗಳನ್ನು ಹೇಳಿದ. ಕರ್ಣ, ನೀನು ಕೌರವರಿಗೆ ಹಾಗೂ ಪಾಂಡವರಿಗೆ ಹಿರಿಯವ ಅಲ್ಲ ಅಂತ ನಾನು ಹೇಳಲಿಲ್ಲ. ಯಾಕೆಂದ್ರೆ ಪರೀಕ್ಷಾ ರಂಗದಲ್ಲಿ ಅವರೆಲ್ಲರಿಗಿಂತ ನಾನು ಹಿರಿಯವ ಎಂಬ ವಿಚಾರವನ್ನು ನಾನು ತಿಳಿದವನಿದ್ದೇನೆ. ಹಾಗೆ ಬಾಂಧವ್ಯದ ವಿಚಾರವಾಗಿಯೂ ಕೆಲವೊಂದು ಸಂಗತಿಗಳನ್ನು ಹೇಳಿದ. ಜಗತ್ತು ತಿಳಿದಂತೆ ನೀನು ರಾಧೇಯನಲ್ಲ. ಕುಂತಿ ಮದುವೆ ಆಗುವ ಮೊದಲೇ ಸೂರ್ಯದೇವನಿಂದ ನಿನ್ನನ್ನು ಪಡೆದಳು. ಯಾವುದೇ ಸಂದರ್ಭದಲ್ಲಿಯೂ ಸಹ ಅವಳ ಕನ್ಯಾವಸ್ಥೆಗೆ ಕಳಂಕ ಬರಬಾರದು ಎಂಬ ಉದ್ದೇಶದಿಂದ ನದಿಯಲ್ಲಿ ತೇಲಿಬಿಟ್ಟಳು. ಹೀಗೆ ಕೆಲವೊಂದು ರಹಸ್ಯ ಕಥಾನಕಗಳನ್ನು ನನ್ನ ಸಮಕ್ಷಮದಲ್ಲಿ ಹೇಳಿದ. ಕೊನೆಗೆ ಹೇಳಿದಂತಹ ಮಾತು, ಕೌರವ ಪಾಂಡವರಿಗೆಲ್ಲ ನೀನು ಹಿರಿಯುವ, ಬಾ ನನ್ನೊಂದಿಗೆ. ಕೌರವ ಪಾಂಡವರಲ್ಲಿ ನಾನು ಸಂಧಾನವನ್ನು ಮಾಡಿಸ್ತೇನೆ. ಎಡದಲ್ಲಿ ಪಾಂಡವರು, ಬಲದಲ್ಲಿ ಕೌರವರು, ನಡುವೆ ಹಸ್ತಿನಾವತಿಯ ಸಿಂಹಾಸನವನ್ನು ಏರುವಂತಹ ಅವಕಾಶವನ್ನ ನಾನು ಕೊಡ್ತೇನೆ. ನನ್ನ ಉಪಸ್ಥಿತಿಯಲ್ಲಿಯೇ ನಿನಗೆ ಪಟ್ಟಾಭಿಷೇಕ ಮಾಡಿಸ್ತೇನೆ. ಅಧಿಕಾರದ ದಾಹ ನನಗಿದ್ದದ್ದೇ ಆಗಿದ್ರೆ, ಕೃಷ್ಣನ ಮಾತನ್ನ ಕೇಳಿ ಹೋದದ್ದೇ ಆಗಿದ್ರೆ ಈ ಕುರುಕ್ಷೇತ್ರದಲ್ಲಿ ಯುದ್ಧ ನಿರ್ಮಾಣ ಆಗುವುದಿಲ್ಲ ಇತ್ತು ಅಲ್ಲವೇ? ಕೌರವನ ಪರವಾಗಿ ಇರುವಂತಹ ಅಭಿಮಾನ ನನ್ನನ್ನು ಕೆರಳಿಸಿತು. ಆದ್ದರಿಂದ ಕೃಷ್ಣನಲ್ಲಿ ಕೇಳಿಕೊಂಡೆ, ಕೌರವರಿಗಾಗಿ ನನ್ನ ಪ್ರಾಣವನ್ನ ತೆರುವುದಕ್ಕೆ ನಾನು ಸಿದ್ಧನಾಗಿದ್ದೇನೆ ಎನ್ನುವುದಾಗಿ ಹೊರಟು ಹೋದ ಶ್ರೀಕೃಷ್ಣ ಪರಮಾತ್ಮ. ಹಾಗೆಯೇ ತಂದೆಯಾದಂತಹ ಸೂರ್ಯದೇವನಿಗೆ ನದಿಯ ದಡದಲ್ಲಿ ಅರ್ಘ್ಯವನ್ನು ಕೊಡುತ್ತಿರುವಂತಹ ಸಮಯವದು. ದೂರದಲ್ಲಿ ಕೇಳಿಸಿತು ಮಗು ಕರ್ಣ ಎನ್ನುವಂತಹ ಧ್ವನಿ. ತಿರುಗಿ ನೋಡಿದರೆ ಒಂದು ಮರದ ಪೊದೆಯಲ್ಲಿ ವಿಧವೆ ಹೆಂಗಸೊಬ್ಬಳು ಕಾಣಿಸಿಕೊಂಡಳು. ಅತ್ತ ದೃಷ್ಟಿ ಹಾಯಿಸಿದಾಗ ನನ್ನ ಮಾತೆಯಾದಂತಹ ಕುಂತಿದೇವಿ, ಕುಂತಿದೇವಿ ನಿನ್ನ ಮಾತೆ, ಮಗು ಕರ್ಣ ಎಂದಳು. ಸಮೀಪಕ್ಕೆ ಹೋದೆ, ಅಮ್ಮ ಎಂದು ತಬ್ಬಿಕೊಂಡೆ. ಪ್ರೀತಿಯಿಂದ ಆಲಂಗಿಸಿದಳು. ಕೊನೆಗೆ ಹೇಳಿದಂತಹ ಮಾತು, ಆವಾಗ ಇಲ್ಲಿ ಯುದ್ಧ ನಿರ್ಣಯ ಆಗಿದೆಯಲ್ಲ, ಮುಂದೆ ನಡೆಯುವಂತಹ ಯುದ್ಧದಲ್ಲಿ
ತೊಟ್ಟಂಬನ್ನು ತೊಡದಿರು ಮಗನೇ. ಅಂದ್ರೆ ಭರವಸೆಗಾಗಿ ಮೊದಲೇ ಹೇಳಿಕೊಂಡಿದ್ದಳು. ಕೇಳಿರುವಂತಹ ಎರಡು ಮಾತು. ತೊಟ್ಟಂಬನ್ನು ತೊಡದಿರು ಒಂದು. ಎರಡನೆಯದಾಗಿ ತವ ಜಾತರೊಳಗ ಐವರನು ಉಳಿಸು, ನನ್ನ ಮಕ್ಕಳ ಇವರನ್ನ ಉಳಿಸು ಎನ್ನುವುದಾಗಿ ಕೇಳಿಕೊಂಡಳು. ಆಯ್ತು ಎನ್ನುವುದಾಗಿ ಒಪ್ಪಿಕೊಂಡಿದ್ದು. ಓಹೋ, ಏನು? ತವ ಜಾತರ ನೈವರನ್ನು ಉಳಿಸು ಅಂತ ಹೇಳಿದ್ರೆ ಮೊದಲೇ ನಿರ್ಣಯವಾದಂತೆ ಕೌರವರಲ್ಲಿ ಒಬ್ಬರು ಉಳಿದರು ಅಧಿಕಾರ ಕೌರವನಿಗೆ, ಪಾಂಡವರಲ್ಲಿ ಎಲ್ಲರೂ ಅಳಿಯಬೇಕು ಎನ್ನುವ ಒಂದು ಉಂಟು ತಾನೇ ಮಾತು. ಹಾಗೆ ಒಪ್ಪಿಕೊಂಡದ್ದಲ್ವಾ? ಪಾಂಡವರಲ್ಲಿ ಒಬ್ಬರು ಉಳಿದ್ರು ಪಾಂಡವರಿಗೆ ಅಧಿಕಾರ ಅಲ್ಲ, ಕೌರವರಲ್ಲಿ ಒಬ್ಬರು ಉಳಿದರು ಕೌರವರಿಗೆ ಅಧಿಕಾರ. ಈಗ ತವ ಜಾತರ ನೈವರನ್ನು ಕಾಯ್ತೇನೆ ಅಂತ ಹೇಳಿದ್ರೆ ರಣಕ್ಷೇತ್ರಕ್ಕೆ ಬರುವಾಗ ನೀನು ಪ್ರಾರ್ಥನ ಮಾಡದಿಯ ಓಲೆಯನ್ನು ಕಳೆಯುವಂತ ಪ್ರತಿಜ್ಞೆ ಮಾಡಿದ್ಯಾಕೆ? ಕುಂತಿಯ ಐವರು ಮಕ್ಕಳು ಉಳಿದ್ರಾಯ್ತು ತಾನೆ. ಅಂದರೆ ನಿನ್ನ ಮಾತಿನ ಅರ್ಥ ನಾನು ಕುಂತಿಯ ಮಗ ಅಲ್ವೋ? ಓಹೋ, ಪಾರ್ಥ ಉಳಿದರೆ ಕರ್ಣ, ಧರ್ಮರಾಯ, ಭೀಮಸೇನ, ನಕುಲ, ಸಹದೇವ 5 ಮಂದಿ ಉಳಿಯುವುದಿಲ್ವೋ? ನಾವು ಉಳಿತೇವೆ ಎನ್ನುವ ವಿಶ್ವಾಸದಿಂದಲೇ ತಾಯಿಗ ಮಾತು ಕೊಟ್ಟೆ ನಾನು. ಏನು ಈ ಮಾತನ್ನು ಕೊಟ್ಟದ್ದು ಕುರುಕ್ಷೇತ್ರದ ಯುದ್ಧದ ಪ್ರಾರಂಭಕ್ಕೂ ಮೊದಲೇ ಅಲ್ವಾ? ಹೌದು. ಈಗ ಕೌರವನನ್ನು ನಿನ್ನ ಪಾಲಿನ ದೇವರು ಅಂತ ಒಪ್ತೀಯಾ? ಸಂದರ್ಭದಲ್ಲಿ ನಿನ್ನ ತಂದೆ ಅಂತ ಒಪ್ತೀಯಾ? ನನಗೆ ಸ್ಥಾನಮಾನವನ್ನ ಕೊಟ್ಟಿರುವಂತಹ ಒಬ್ಬ ಆತ್ಮೀಯ ಮಿತ್ರ. ಯಾಕೆಂದ್ರೆ ನಾನು ಅಧರ್ಮದ ಮಾರ್ಗವನ್ನು ಅವಲಂಬಿಸುತ್ತಾ ಇದ್ದೇನೆ ಎನ್ನುವುದಾಗಿ ನೀನು ನಿನ್ನಂತಹ ಹಿರಿಯವರು ನನಗೆ ಸೂಚನೆಯನ್ನ ಕೊಟ್ಟದ್ದುಂಟು. ಆವಾಗ ನನ್ನ ಉತ್ತರವೇನು? ಧರ್ಮವೋ ಅಧರ್ಮವೋ ಅದು ದೈವ ಚಿತ್ತಕ್ಕೆ ಬಿಟ್ಟಿರುವಂತಹ ವಿಚಾರ. ಕೌರವನ ಯಾವ ಆದೇಶವನ್ನ ಪಾಲಿಸುವುದಿದೆಯೋ ಅದು ನನಗೆ ಧರ್ಮ. ನಿನ್ನ ದೇಹದಲ್ಲಿರುವ ಎಲ್ಲಾ ಶಕ್ತಿಯು ಕೌರವನಿಂದ ಕೊಡಲ್ಪಟ್ಟದ್ದು ಇತ್ತೀಚೆಗೆ ಅಂತ ನೀನು ಒಪ್ತೀಯಾ? ಸಮರ್ಪಣಾ ಭಾವ. ಒಂದು ಕಾಲದಲ್ಲಿ ಏನೂ ಇಲ್ಲದೆ ಇದ್ದಂತೆ ನಿನಗೆ ಎಲ್ಲವನ್ನು ಕೊಟ್ಟದ್ದು ಕೌರವ ಅಂತ ಒಪ್ತೀಯಾ? ನಾನು ಬದುಕಿದ್ರೆ ಕೌರವನಿಗಾಗಿ ಬದುಕ್ತೇನೆ ಅಂತ ಅಂಗರಾಜ್ಯದ ಪೀಠ ಏರುವ ಕಾಲಕ್ಕೆ ಸತ್ತರೆ ದೇಹ ಮಣ್ಣಿಗೆ ಉಸಿರು ಕೌರವನಿಗೆ ಅಂತ ಹೇಳಿದ್ದು ಸತ್ಯವಾ? ಹಾಗಿದ್ದರೆ ನೀನು ಕುರುಕ್ಷೇತ್ರದ ಯುದ್ಧದ ಪ್ರಾರಂಭದಲ್ಲಿ ಯಾರು ನಮ್ಮಯ ಸೇನೆಗದಿಪರು ಅಂತ ಕೌರವ ಯೋಚನೆ ಮಾಡುವ ಕಾಲದಲ್ಲಿ ಭೀಷ್ಮಾಚಾರ್ಯರಿಗೆ ಸೇನಾಧಿಪತಿ ಪಟ್ಟವನ್ನು ಕೊಡಬೇಕು ಅಂತ ತೀರ್ಮಾನಿಸಿದಾಗ ತೊಗಲು ಸಡಲಿದ್ದ ಮುದುಕನಿವ, ಮತಿಯಲ್ಲಿ ಮರೆ, ಕಣ್ಣಿನಲ್ಲಿ ಪರೆ, ಮುಖದಲ್ಲಿ ಗೆರೆ, ಚಿತೆಗೆ ಹೊರೆ, ಇವನಿಗೆ ಕೊಡುವುದು ಬೇಡ ಅಂತ ನಿಂದಿಸಿದ್ದು ನೀನೇ ಹೌದಾ? ವಯಸ್ಸೆಚ್ಚಾಗಿದೆ, ಯುವಕರಿಗೆ ಕೊಡಬಹುದು ಎನ್ನುವುದು ಆ ಮಾತಿನ ತಾತ್ಪರ್ಯ. ನಿನಗೆ ಎಷ್ಟು ಮಾತಾಡುವುದಕ್ಕೆ ಅವಕಾಶ ಸಿಕ್ಕಿದೆಯಾ? ಹೋಗಿ ನೀನು ಕೌರವನಲ್ಲಿ ಹೇಳಬಹುದಿತ್ತಲ್ಲ. ಏನು? ಪಾಂಡವರ ತಾಯಿಯಾದಂತ ಕುಂತಿ ನನ್ನ ತಾಯಿ ಇದ್ದಾಳೆ, ಅವಳು ನನ್ನನ್ನು ಹಡೆದವಳು, ನಾನು ಅವಳಿಗೆ ಭರವಸೆಯ ಮಾತನ್ನ ಕೊಟ್ಟಿದ್ದೇನೆ, ತವ ಜಾತರನ ಇವರನ್ನು ರಣಕ್ಷೇತ್ರದಲ್ಲಿ ಕಾಪಿಡ್ತೇನೆ ಅಂತ. ಅರ್ಜುನ ಸತ್ರ ಅರ್ಜುನನ ಸ್ಥಾನದಲ್ಲಿ ಹೋಗಿ ನಾನು ನಿಲ್ತೇನೆ ಅಂತ ಕೌರವನಲ್ಲಿ ಹೇಳಿದ್ಯಾ? ಅದೆಲ್ಲವೂ ರಹಸ್ಯಂಚ. ರಹಸ್ಯಂಚ ಅಂದ್ರೆ ನಿನಗೆ ಇದುವರೆಗೆ ನಿನ್ನನ್ನು ಕಾಪಾಡಿದವ ಬಂದ್ರೆ ಅದು ರಹಸ್ಯಂಚ. ಈಗ ಪಾಂಡವರು ಉಳಿಬೇಕು ಅಂತ ಹೇಳಿದ್ರೆ ಕೌರವರು ಸಾಯ್ಲೇಬೇಕಾ? ಅಂದ್ರೆ ನಿನಗೆ ಅನ್ನ ಹಾಕಿದವನನ್ನು ಸಾಯಿಸುವುದಕ್ಕೆ ಸಿದ್ಧನಾದವ ನೀನು ಕೃತಜ್ಞನಾಗದೆ ಮತ್ತೇನಾಗ್ತೀಯ? ಸಾಯಿಸುವುದೇ ನನ್ನ ಉದ್ದೇಶ ಅಲ್ಲ, ನಾನು ಹೇಳಿದನಲ್ಲ, ನಿನಗೆ ಜಾತರೊಳಗೆ ಐವರನ್ನು ಘಾತಿಸದೆ ನಾಕಾಯಿವೆ ಎಂಬ ಮಾತಿಗೋ ಸುಗವೇ. ಹಾಗಾದ್ರೆ ಐವರು ಮಕ್ಕಳನ್ನು ನಾನು ಉಳಿಸ್ತೇನೆ ಅಂತ ಇಂದು ಪಾಂಡವರಲ್ಲಿ ಅರ್ಜುನ ಸತ್ರು ಕುಂತಿಯ ಐವರು ಮಕ್ಕಳು ಉಳಿತಾರೆ. ಅದಲ್ಲ, ಕುಂತಿಯ ಮಕ್ಕಳು ಉಳಿಯಬಾರದು, ನಿಷ್ಪಾಂಡವ ಪ್ರತ್ವೆ ಎನ್ನುವುದು ಕೌರವನ ಧೋರಣೆ ಅಂತ ನಿನಗೆ ಗೊತ್ತುಂಟಾ? ಕೌರವನ ಧೋರಣೆ ಅಂತ ಅವನ ಜೊತೆಗಿದ್ದ ನೀನು ಹೌದಾ? ಅಲ್ಲ, ಕೌರವನ ಧೋರಣೆಯಂತೆ ಕಾರ್ಯ ನಡೆದಿದೆಯಾ? ಇಚ್ಛಾಮರಣಿಗಳಾದಂತಹ ಭೀಷ್ಮಾಚಾರ್ಯರು ಶರಶಯ್ಯಲ್ಲಿ ಹೊರಗಿದ್ರು. ಇನ್ನು ಶಾಪಾದಪಿ ಶರಾದಪಿ ಶಕ್ತಿಯನ್ನು ಪಡೆದಿರುವಂತಹ ದ್ರೋಣಾಚಾರ್ಯರು ಈ ಲೋಕವನ್ನು ತ್ಯಜಿಸಿದರು. ಇದಕ್ಕೆ ಕಾರಣವೇನು? ಕಾಣುವ ಪ್ರಪಂಚದಲ್ಲಿ ಕಾಣದೇ ಇರುವಂತಹ ದೈವಿ ಶಕ್ತಿಯ ಪವಾಡ ನಡೀತಾ ಇರ್ತದೆ. ಅದನ್ನು ತಡೆಯುವುದಕ್ಕೆ ಯಾರಿಂದು ನಿನಗೆ ನೀನು ತಪ್ಪು ಮಾಡಿಕೊಂಡು ಭೀಷ್ಮರನ್ನ ದ್ರೋಣರನ್ನ ಬೆಟ್ಟೆತ್ತಿ ತೋರಿಸುವುದಕ್ಕೆ ಹೋಗಬೇಡ. ಮತ್ತೊಬ್ಬ ಹೊಲಸು ತಿಂದಿದ್ದಾನೆ, ನಾನು ತಿಂದ್ರೆ ತಪ್ಪೇನುವಲ್ಲ, ನೀನು ತಿನ್ನಬಾರದು ಅಂತ ನಾನು ಕೇಳುವುದು. ಅಲ್ಲದೆ ಇದ್ರೆ ಸುದೀರ್ಘವಾದ ನಿನ್ನ ಬದುಕಿನಲ್ಲಿ ನಿನಗೊಂದು ಅಸ್ತಿತ್ವವನ್ನು ತಂದು ಕೊಟ್ಟದ್ದು ಯಾರು ಕೇಳಿದ್ರೆ ಕೌರವ ಅಲ್ವಾ? ಅವ ಭೀಷ್ಮರನ್ನ ದ್ರೋಣರನ್ನ ನಂಬಿದ್ದಾನಾ? ಅಲ್ಲ, ಶಲ್ಯಭೂಪತಿಗಳು ಅಂಗರಾಜ್ಯದ ಅಧಿಕಾರವನ್ನು ಕರ್ಣನಿಗೆ ಕೊಡುವಾಗ ಭೀಷ್ಮ ದ್ರೋಣರಲ್ಲಿ ಕೇಳಿದ್ದಾನ? ಹಸ್ತಿನಾವತಿಯ ಚಕ್ರವರ್ತಿ ಪೀಠವನ್ನು ಏರುವ ಕಾಲಕ್ಕೆ ಭೀಷ್ಮ ದ್ರೋಣರು ಹೇಳಿ ಅವ ಸಿಂಹಾಸನವನ್ನು ಏರಿದ್ದ? ಯಾರು?
ಅನಭಿಷಿಕ್ತ ಸಾಮ್ರಾಟ್. ಹೌದಾ? ಹಾಗಾದ್ರೆ ಅವ ಭರವಸೆಯನ್ನು ಇಟ್ಟದ್ದು ಭರವಸೆ ಮೇಲೆ ತಾಳಿದ್ದು ಯಾರ ಮೇಲೆ? ಅದಕ್ಕೆ ನಾನು ಕರ್ಣನ ಮೇಲಲ್ವಾ? ಸಹಮತವನ್ನ ಕೊಟ್ಟವ ಕರ್ಣನೇ. ಹಾ. ಒಪ್ತೇನೆ ನಾನು. ಹೌದಾ? ಹಾಗಾದ್ರೆ ನೀನೀಗ ಕೌರವನಿಗೆ ಮಾಡಿದ್ದು ದ್ರೋಹ ಅಲ್ವಾ? ಏನು ದ್ರೋಹ? ನೀನು ಅನ್ಯಾಯ ಮಾಡಿದ್ದಲ್ವಾ? ಯಾವುದು? ಅವಳಿಗೆ ಮಾತನ್ನ ಕೊಟ್ಟು ಪಾಂಡವ ಪಕ್ಷಪಾತಿಯಾಗಿ ನೀನು ಕೌರವನ ಪಕ್ಷದಲ್ಲಿ ನಿಂತು ಹೋರಾಟವನ್ನು ಮಾಡುವುದು ಇದು ತಪ್ಪಲ್ವಾ? ಅಲ್ಲ, ನನ್ನ ಜೀವನದಲ್ಲಿ ತಪ್ಪಿದ್ದೇ ಇಲ್ಲ. ಹಾ. ಜೀವನದಲ್ಲಿ ಯಾವತ್ತು ಪರೀಕ್ಷಾ ರಂಗದಲ್ಲಿ ನನಗೊಂದು ಸ್ಥಾನವನ್ನ ಕೊಟ್ಟು ಅಂಗದೇಶದ ಅಧಿಕಾರವನ್ನ ಕೊಟ್ಟನು. ಆ ಕ್ಷಣದಿಂದ ಇಲ್ಲಿಯವರೆಗೂ ನಾನು ನಡೆದು ಬಂದಂತಹ ದಾರಿ ಕೌರವನ ಆದೇಶವನ್ನು ಪಾಲಿಸುವುದು ನನ್ನ ಧರ್ಮ, ನನ್ನ ಧೋರಣೆ. ಆದ್ರೆ ತಾವು ಹಾಗೆ ಮಾಡ್ಲಿಲ್ವಲ್ಲ. ಅಲ್ಲ, ನೀವು ಮಾದ್ರಾನಗರದಿಂದ ಹೊರಟು ಬರುವಾಗ ಸತ್ಯ ಹೇಳಬೇಕು. ಸತ್ಯ ಹೇಳ್ತೇನೆ. ಅಲ್ಲ, ಸತ್ಯ ನಾನು ಸುಳ್ಳು ಹೇಳುವುದಿಲ್ಲ, ಸತ್ಯವನ್ನೇ ಹೇಳ್ತೇನೆ. ಅಲ್ಲ, ಮಾದ್ರಾನಗರದಿಂದ ಹೊರಟು ಬರುವ ಸಂದರ್ಭದಲ್ಲಿ ಕೌರವನಿಗೆ ಸಹಾಯ ಮಾಡಬೇಕು ಅಂತ ಬಂದದ್ದ. ನಾನು ಪಾಂಡವರ ಪಕ್ಷಪಾತಿಯಾಗಿ ಹೊರಟದ್ದು. ಯಾಕೆ ಕೇಳಿದ್ರೆ ಮಾದ್ರಿಯಾದ ಅಳಿಯಂದರಿಗೆ ಮೋಸ ಮಾಡಲಿಲ್ಲ. ನನ್ನ ಮಾದ್ರಿಯ ಮಕ್ಕಳಾದಂತ, ನನ್ನ ತಂಗಿಯ ಮಕ್ಕಳಾದಂತ ನಕುಲ ಸಹದೇವರಿದ್ದಾರೆ. ಪಾಂಡವರ ಪಕ್ಷಕ್ಕೆ ಸೇರಬೇಕು ಅಂತ ಅಲ್ಲಿಂದ ಹೊರಟು ಬಂದವ ನಾನು. ಮಧ್ಯದಲ್ಲಿ ಒಳ್ಳೆಯ ಭೋಜನದ ವ್ಯವಸ್ಥೆ ಆಯ್ತು. ನಾವು ಯಾರು ಅನ್ನ ಕೊಟ್ಟಿದ್ದಾರೋ ನೆನಪಿಟ್ಕೋ, ನಾವು ಯಾರು ಒಂದು ಹೊತ್ತಿನ ಅನ್ನ ಕೊಟ್ಟಿದ್ದಾರೋ ಅವರ ಪಕ್ಷಕ್ಕೆ ಈ ಶಲ್ಯ ನಿಲ್ತೇನೆ ಅಂತ ನಾನು ಮಾತು ಕೊಟ್ಟದ್ದು. ನಾನು ತಿಳ್ಕೊಂಡದ್ದು ಹೇಗೆ, ನನ್ನ ಅಳಿಯಂದಿರು ಮಾವ ಬರುವ ವಿಚಾರ ಗೊತ್ತಾಗಿದೆ, ಊಟದ ವ್ಯವಸ್ಥೆ ಮಾಡಿದ್ದಾರೆ ಅಂತ ನಾನು ಹೇಳಿದ್ದು. ಆಮೇಲೆ ಅವರ ಪಕ್ಷಕ್ಕೆ ನಿಲ್ತೇನೆ ಅಂತ ಹೇಳಿದ ಮೇಲೆ ಕೌರವನ ಮುಖ ಕಂಡದ್ದು. ಒಂದು ಹೊತ್ತಿನ ಊಟವನ್ನ ಮಾಡಿದ ನಾನು ಈ ಕ್ಷಣಕ್ಕೂ ನನ್ನ ಸ್ವಂತ ಅಳಿಯಂದಿರನ್ನ ಬಿಟ್ಟು ಕೌರವನ ಜೊತೆಗೆ ನಿಂತಿದ್ದೇನೆ. ಜೀವನದ ಇಡೀ ಅವ ಕೊಟ್ಟ ಅನ್ನವನ್ನ ತಿಂದ ನಿನಗೆ ಅನ್ನದ ಋಣ ಇಲ್ವಾ? ಯಾಕೆ ಕೇಳಿದ್ರೆ ನಿನಗೆ ಅನ್ನದ ಋಣ ಇಲ್ಲ? ಅನ್ನದ ಋಣವನ್ನ ಮರೆತು ವ್ಯವಹರಿಸುತ್ತಾ ಇದ್ದೇನೋ? ಅನ್ನದ ಋಣ ಇದ್ದಿದ್ರೆ ಕುಂತಿಗೆ ಮಾತು ಕೊಡುವ ಪೂರ್ವದಲ್ಲಿ ಕೌರವನಿಗೆ ಕೇಳಬೇಕಿತ್ತು. ಮಾತು ಕೊಟ್ಟ ಮೇಲೆ ಆದ್ರೂ ಕೌರವನಿಗೆ ಬಂದು ಹೇಳಬೇಕಿತ್ತು. ಹೇಳಿದ್ದೆ ನೀನು? ಅದನ್ನ ಹೇಳಿದ್ದು. ಕೆಲವೊಂದು ವಿಚಾರ ರಹಸ್ಯಂಚ. ನೀವು ಆವಾಗ ಹೇಳಿದ್ರಿ ದ್ವೈರಥ ಯುದ್ಧದ ಕ್ರಮ ಹೀಗೆ ಅಂತ. ಅಲ್ಲಿಯೂ ಸಹ ಕೆಲವೊಂದು ವಿಚಾರಗಳು ರಹಸ್ಯವಾಗಿಯೇ ಇದೆ. ಅದನ್ನ ವಿವರಿಸಲೇಬೇಕು ಎನ್ನುವುದಾಗಿ ನಾನು ಹೇಳಲಿಲ್ವಲ್ಲ. ಕೌರವನ ಜೀವನದಲ್ಲಿ ಅವನ ಹೆಂಡತಿ ಭಾನುಮತಿ ಎಲ್ಲಾದ್ರೂ ಮುಚ್ಚಿಟ್ಟ ರಹಸ್ಯ ಉಂಟು? ಕರ್ಣನಲ್ಲಿ ಮುಚ್ಚಿಟ್ಟ ರಹಸ್ಯ ಉಂಟಾ? ಕರ್ಣನಲ್ಲಿ ಮುಚ್ಚಿಟ್ಟ ರಹಸ್ಯ ಉಂಟಾ ಇದುವರೆಗೆ? ಇದ್ದರೂ ಇರಬಹುದು. ಯಾವ ವಿಚಾರವನ್ನು ಕರ್ಣನಲ್ಲಿ ಮುಚ್ಚಿಡಲಿಲ್ಲ. ಯಾವುದೇ ವಿಚಾರವಿದ್ರೂ ತೆರೆದ ಅಂತರಂಗದಿಂದ ನಿನ್ನಲ್ಲಿ ಹೇಳಿಕೊಂಡಿದ್ದಾನೆ. ಅವನಿ ಉಳಿದವರಿಗೆ ಒಳ್ಳೆಯವನ ಕೆಟ್ಟವನ ಪ್ರಶ್ನೆ ಬೇರೆ, ಕರ್ಣನಿಗೆ ಕೌರವ ಒಳ್ಳೆಯವನೇ. ಸ್ವಾಮಿ, ನಾನು ಕೌರವನಲ್ಲಿ ಹೇಳಿದ್ದೇನು, ಸೇನಾಧಿಪತ್ಯವನ್ನ ನನಗೆ ಕೊಡು, ಶಲ್ಯ ಸಾರಥ್ಯವನ್ನ ಒದಗಿಸು, ನಿನಗೆ ಜಯ ನಿಶ್ಚಿತ. ಇವತ್ತು ಶಲ್ಯ ಬಂದು ಇವತ್ತು ಶಲ್ಯ ಬರ್ತಿದ್ರೆ ಇಷ್ಟು ಗುಟ್ಟು ನಿಂದು ಒಳಗೆ ಉಳ್ಕೊಳ್ತಿತ್ತು. ಈಗ ನಿನ್ನ ಗುಟ್ಟು ಹೊರಗೆ ಬಂತಲ್ಲ ಅಂತ ನೀನು ಮಾತಾಡುದಾ? ಯಾವುದು ನನ್ನ ಗುಟ್ಟು? ನೀನು ಅವಳಿಗೆ ಮಾತು ಕೊಟ್ಟದ್ದು ನಾನೀಗ ಕೇಳದೆ ಇದ್ರೆ ಹೇಳ್ತಿದ್ದೆ. ನೀನು ತೊಟ್ಟಂಬನ್ನು ತೊಳೆದಿರು ಮಗನೇ, ಆ ಕಾರಣದಿಂದಲೇ ಸರ್ಪಶರವನ್ನು ನಾನು ಕಳುಹಿಸಿ. ಪಾಪ ಅವೊಬ್ಬ ಸಂತೋಷದಲ್ಲಿ ಕಾಲ ಕಳೀತಾ ಇದ್ದಾನೆ. ಕರ್ಣ ಇದ್ದಾನೆ, ನಮ್ಗೆ ಇವತ್ತು ಗೆಲುವು ಸಿಗ್ತದೆ ಅಂತ. ಯಾರು ಅವ ಅಂದ್ರೆ ಯಾರು? ಅವ ಕೌರವ. ಇವತ್ತು ಕರ್ಣ ಇದ್ದಾನೆ, ನಮಗೊಂದು ಗೆಲುವು ಸಿಗ್ತದೆ ಅಂತ ಸಂತೋಷದಲ್ಲಿದ್ದಾನೆ. ಈ ಕರ್ಣ ಅವನನ್ನು ಹೊಂಡಕ್ಕಾಕಿ ಹುಗಿಲಿಕ್ಕೆ ಬಂದವಂತ ಆ ಪಾಪಿ ಕೌರವನಿಗೆ ಅದೇನು ಎನ್ನುವುದನ್ನು ನಾನು ಪ್ರದರ್ಶಿಸ್ತೇನೆ. ತಮ್ಮ ಸಾರಥ್ಯ ಮುಂದುವರಿಯಲಿ.